ಒಂದು ವಿಷಯ ಏನಂತಂದ್ರೆ ಸುಮಾರು ಅಂದ್ರೆ 2 ವರ್ಷದ ಹಿಂದೆ ಕಳೆದ ಬಾರಿ ಒಂದು ಮಳೆಗಾಲದಲ್ಲಿ ಏನು ಗೇಟ್ ಮುರಿದೋಗಿತ್ತು, ಅದರಿಂದ ಆಗಿರುವಂತ ಅನಾಹುತ. ಅಂದ್ರೆ ಒಳ್ಳೆ ಮಳೆ ಬಂದರೂ ಕೂಡ ನೀರನ್ನು ಉಳಿಸ್ಕೊಳ್ಳೋದಕ್ಕೆ ಆಗದೇ ಇರುವಂತ ಒಂದು ಕೆಟ್ಟ ಸ್ಥಿತಿ ಅವತ್ತಾಗಿತ್ತು. ಕಳೆದ ಬೇಸಿಗೆಯಲ್ಲೇ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸುರೇಶ್ ಸಂಗಡಿಗವರಾಗಿರ್ಬೋದು, ರಾಜ್ಯದ ಮುಖ್ಯಮಂತ್ರಿಗಳೇ ಇದ್ರ ಬಗ್ಗೆ ಲಾಸ್ಟ್ ಟೈಮ್ ಆ ಗೇಟ್ ಮುರಿದೋದಾಗ ಇದು ಎಲ್ಲರೂ ದೊಡ್ಡ ಆರ್ಭಟನೆ ಮಾಡಿಬಿಟ್ರು. ರಾತ್ರಿ ಹಗಲು ನಮ್ಮ ತಮ್ಮ ಸುರೇಶ್ ಸಂಗಡಿಗೆ ಅಲ್ಲೇ ಕೂತ್ಕೊಂಡ್ಬಿಟ್ಟು ಅವರೇ ರಿಪೇರಿ ಮಾಡಿಸಿದ್ರು ಅನ್ನೋ ಮಟ್ಟಿಗೆ ಜನಗಳಿಗೆ ತೋರಿಸಿದ್ರು. ಅಂದ್ರೆ ಟೆಂಪರವರಿಯಾಗಿ ಅವತ್ತು ಒಂದು ಗೇಟ್ಗೆ ಒಂದು ಅಡ್ಡ ಇಡೋದ್ರ ಮೂಲಕ ಏನೋ ಒಂದು ರೀತಿಯಲ್ಲಿ ಒಂದು ಸಮಸ್ಯೆ ತಾತ್ಕಾಲಿಕವಾಗಿ ಬಗೆಹರಿತು. ಯಾವಾಗ ನೀರು ತುಂಬಾ ಇರುವಂತ ಸಂದರ್ಭದಲ್ಲಿ. ಆದ್ರೆ ಮೊನ್ನೆ ಈ ಬಿಸಿಲು ಕಾಲದಲ್ಲಿ ಆ ಗೇಟನ್ನ ದುರಸ್ತಿ ಮಾಡೋದ್ರ ಜೊತೆಗೆ ಇವತ್ತೇನು ಅವರು 6 ಗೇಟ್ಗಳಿವತ್ತು ಬೆಂಡಾಗಿದೆ ಅಂತ ಹೇಳಿ ಅದ್ರ ಮೂಲಕ ಇವತ್ತು ಆ ಗೇಟ್ಗಳನ್ನ ಕೂಡ ಎತ್ತುವಂತ ಒಂದು ಸ್ಥಿತಿಯಲ್ಲಿ ಇಲ್ಲ ಅಂತಂದ್ರೆ ಇವತ್ತು ತುಂಗಭದ್ರಾ ಅಣೆಕಟ್ಟಿಗೆ ಇವತ್ತು ಒಂದು ದೊಡ್ಡ ಒಂದು ಆಪತ್ತು ಅನ್ನೋದು ಕಾದಿದೆ ಅನ್ನೋದು ಇವತ್ತು ನಮ್ಮ ಕಣ್ಣು ಮುಂದೆ ಇರುವಂತದ್ದು. ನಿಜವಾಗ್ಲೂ ಕೂಡ ಏನಂತಂದ್ರೆ ಯಾವತ್ತು ನೀರ್ ಬರ್ತಾ ಇದೆ, ತುಂಬ್ತಾ ಇದೆ, ಅವತ್ತು ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ರೆ ಕಳೆದ ಬಾರಿನೇ ನಾನು ಆ ಗೇಟ್ ತೊಂದರೆ ದುರಸ್ತಿ ಮಾಡುವಂತ ಸಂದರ್ಭದಲ್ಲಿ ಆ ತಾತ್ಕಾಲಿಕವಾಗಿ ಇವತ್ತು ನಾವೇನ್ ಮಾಡ್ತಾ ಇದ್ವಿ ಅದು ಇಂಪಾರ್ಟೆಂಟ್ ಅಲ್ಲ. ಇವತ್ತು ನೀರೆಲ್ಲ ಖಾಲಿ ಆದ್ಮೇಲೆ ಒಂದು ಬೇಸಿಗೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಇದಕ್ಕೆ ಎಲ್ಲಾ ರೀತಿಯಲ್ಲೇ ಅಣೆಕಟ್ಟಿಗೆ ಒಂದು ಸುಭದ್ರ ಒಂದು ರೀತಿಯಲ್ಲಿ ನಾವು ಎಲ್ಲ ಕ್ರಮ ಕೈಗೊಳ್ಬೇಕಂತ ಅವತ್ತೇ ಮೀಟಿಂಗ್ ಅಲ್ಲಿ ಮಾತಾಡಿದ್ವಿ. ಆದ್ರೂ ಕೂಡ ಮತ್ತೆ ಮಳೆ ಬಂತು, ಮತ್ತೆ ಡ್ಯಾಮ್ ತುಂಬಿದೆ, ಇವತ್ತು ಮತ್ತೆ ಗೇಟ್ಗಳು ಇವತ್ತು ಬೆಂಡಾಗಿದೆ ಅಂತ ಹೇಳಿ ಉಸ್ತುವಾರಿ ಮಂತ್ರಿಗಳು ಹೇಳ್ತಾ ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಇದು ಸರ್ಕಾರ ತಲೆ ತಗ್ಗಿಸ್ಕೊಳ್ಳುವಂತ ಒಂದು ವಿಚಾರ. ಚರ್ಚೆ ಮಾಡ್ತೀವಿ ಸರ್. ಇವತ್ತು ಏನ್ ನಮ್ಮ ತಗಡಿಗೆ ಅವರು ಹೇಳಿಕೆ ಕೊಟ್ಟಿದ್ದಾರೆ, ನಾಳೆ ಸೋಮವಾರ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ತುಂಗಭದ್ರಾ ಜಲಾಶಯದ ಬಗ್ಗೆನೆ ಇವತ್ತು ಮೊನ್ನೆಯಲ್ಲೂ ಕೂಡ ಸದನದಲ್ಲಿ ಮಾತಾಡಿದ್ದಾರೆ. ಹಾಗಾಗಿ ಇವತ್ತು ನಾನು ಕೂಡ ನಾಳೆ ನವಲಿ ಜಲಾಶಯ ಒಳಗೊಂಡು ತುಂಗಭದ್ರಾ ಅಣೆಕಟ್ಟು ವಿಚಾರದಲ್ಲಿ ಮಾತಾಡೋರಿದ್ದೀವಿ. ಅದಕ್ಕೆ ಅವರು ಡಿ.ಕೆ. ಶಿವಕುಮಾರ್ ಅವರು ಉತ್ತರನೂ ಕೊಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ನಾಳೆ ಸೋಮವಾರ ಇದನ್ನ ಪ್ರಸ್ತಾಪ ಮಾಡ್ತೇವೆ. ಜಿಲ್ಲೆಯ ರೈತರಿಗೆ ಈಗ ಕಾವೇರಿಗೆ ಕೊಟ್ಟಷ್ಟು ಪ್ರಿಫರೆನ್ಸ್ ನಮ್ಮ ತುಂಗಭದ್ರಾ ಕೊಡ್ತಾ ಇಲ್ಲ. ಈಗ 1 ವರ್ಷ ಆಯ್ತು ಇದುವರೆಗೂ ಕೂಡ ಅದ್ರ ಬಗ್ಗೆ ಮಾತಾಡಿಲ್ಲ. ಈಗ 6 ಬೆಂಡ್ ಆಗಿದೆ ಅಂತ ಮತ್ತಷ್ಟು ರೈತರಿಗೆ ಆತಂಕ ಆಗುತ್ತೆ ಸರ್ ಸಹಜವಾಗಿ. ಅಲ್ಲ, ಡ್ಯಾಮ್ಗೆ ಇವತ್ತು ಬಹಳ ದೊಡ್ಡ ಪ್ರಮಾಣದ ಆಪತ್ತು ಬಂದಿದೆ. ಡ್ಯಾಮ್ ಇವತ್ತು ಕುಸಿದು ಬಿದ್ದು ಇವತ್ತು ಇಡೀ ನಮ್ಮ ಈ ಭಾಗನೇ ನಾಶ ಆಗುವಂತ ಒಂದು ಸ್ಥಿತಿಗೆ ತಲುಪ್ತಾ ಇದೆ. ಹಾಗಾಗಿ ಇದು ಸರ್ಕಾರದ ನಿರ್ಲಕ್ಷ್ಯ. ಇವತ್ತು ರಾಜ್ಯದ ನಾನು ಹೇಳ್ತಾ ಇರೋದು ಮುಖ್ಯಮಂತ್ರಿಗಳು ಒಂದೇ ಒಂದು ಗೇಟ್ ಇವತ್ತು ಮುರಿದು ಬಿದ್ದಾಗ ಅದನ್ನ ರಿಪೇರಿ ಮಾಡ್ಲಿಕ್ಕೆ ಅಂತ ಹೇಳಿ ಇವತ್ತು ಎಲ್ಲ ದೊಡ್ಡ ತಜ್ಞರನ್ನೆಲ್ಲ ಕರ್ಕೊಂಡು ಬಂದು ಅವತ್ತೇನೋ ಭಗವಂತನ ಕೃಪೆಯಿಂದ ತಾತ್ಕಾಲಿಕವಾಗಿ ಅದಕ್ಕೆ ಅಡ್ಡಗಲಾಗಿರುವಂತದ್ದು ಒಂದು ತಾತ್ಕಾಲಿಕವಾದ ವಿಚಾರ. ಇವತ್ತು 6 ಗೇಟ್ಗಳಲ್ಲಿ ಕೂಡ ಇವತ್ತು ಅಂತ ಒಂದು ದುಸ್ಥಿತಿ ಬಂದಿದೆ ಅಂತಂದ್ರೆ ಇವತ್ತು ತುಂಗಭದ್ರಾ ಅಣೆಕಟ್ಟಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ತಾವು ಹೇಳಿದಾಗೆ ಇವತ್ತು ಆ ಕಾವೇರಿ ವಿಚಾರದಲ್ಲಿ ತೋರಿಸುವಂತ ಒಂದು ಕಾಳಜಿ ನಮ್ಮ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಭಾಗಕ್ಕೆ ಎಷ್ಟು ನೆಗ್ಲೆಕ್ಟ್ ಮಾಡ್ತಾ ಇರುವಂತದ್ದು. ಇದ್ರ ಬಗ್ಗೆ ನಾಳೆ ಸೋಮವಾರ ಸದನದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾನು ಇದರಲ್ಲಿ ಚರ್ಚೆ ಶುರು ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ನಾನು ಒಂದು ವಿಷಯ ಲೆಟರ್ ಬರೆಯೋದ್ರ ಮೂಲಕ ಆಗಲ್ಲ ಸರ್. ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಸುಮ್ಮನೆ ಗೂಬೆ ಕೂರಿಸೋದು, ರಾಜಕೀಯವಾಗಿ ಇದನ್ನ ತಪ್ಪಿಸ್ಕೊಳ್ಳೋದು ಮುಖ್ಯ ಅಲ್ಲ. ಇದು ಬಹಳ ದೊಡ್ಡ ವಿಚಾರ. 4 ಜಿಲ್ಲೆಗಳ ರೈತರ ಒಂದು ಜೀವನಾಡಿ ತುಂಗಭದ್ರೆ. ಇವತ್ತು ಕುಡಿಯೋ ನೀರಾಗಿರ್ಬೋದು, ಬೇಸಾಯ ಆಗಿರ್ಬೋದು, ಎಲ್ಲದಕ್ಕೂ ರೈತರು ಇದ್ರ ಮೇಲೆ ಡಿಪೆಂಡ್ ಆಗಿರುವಂತ ಒಂದು ಈ ವಿಚಾರದಲ್ಲಿ ಇವತ್ತು ಬೇಕಾದ್ರೆ ತಗಡಿಗೆ ಅವ್ರ ಜೊತೆ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೀವಿ. ಇವತ್ತು ಡ್ಯಾಮ್ ಮಳೆ ಬಂದು ನೀರು ತುಂಬಿದ ಮೇಲೆ ಈ ಮಾತುಗಳು ಬೇಡ. ಇವತ್ತು ಯಾವಾಗ ನೀರು ಖಾಲಿ ಆಗುತ್ತೇನೋ ಇವಾಗ ನಾವೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಟ್ಲೀಸ್ಟ್ ಬರುವಂತ ದಿನಗಳಲ್ಲಿ ತಕ್ಷಣ ಡ್ಯಾಮ್ ಯಾವತ್ತು ನೀರು ಖಾಲಿ ಆಗುತ್ತೇನೋ ದುರಸ್ತಿ ಮಾಡೋದಿಕ್ಕೆ ಸರ್ಕಾರದಲ್ಲಿ ವಿಶೇಷವಾದ ಹಣ ಇದಕ್ಕೆ ಸೀಮಿತ ಮಾಡೋದ್ರ ಮೂಲಕ ಇವತ್ತು ನಾವು ಯಾವತ್ತಿಗೂ ಕೂಡ ಇಂಥ ಒಂದು ದುಸ್ಥಿತಿ ನಮ್ಮ ತುಂಗಭದ್ರಕ್ಕೆ ಬರಬಾರ್ದು ಅನ್ನೋದನ್ನ ನಾಳೆ ಸದನದಲ್ಲಿ ಇದನ್ನು ಪ್ರಸ್ತಾಪ ಮಾಡೋದಲ್ಲ. ಇದ್ರ ಬಗ್ಗೆ ಇವತ್ತು ಮುಖ್ಯಮಂತ್ರಿಗಳು ಸರಿಯಾದ ಉತ್ತರ ಕೊಟ್ಟು ಈ ಒಂದು ಅಣೆಕಟ್ಟು ವಿಚಾರದಲ್ಲಿ ಸರಿಯಾದ ಬಜೆಟ್ ಅನ್ನ ಅವರು ಘೋಷಣೆ ಮಾಡಿ ರಿಪೇರಿಗಳಿಗೆ ಎಲ್ಲ ಗೇಟ್ಗಳನ್ನ ದುರಸ್ತಿ ಮಾಡೋದ್ರ ಮೂಲಕ
ಮುಂದೆ ಇಂಥ ಒಂದು ಪ್ರಶ್ನೆನೂ ಉದ್ಭವ ಆಗ್ಬಾರ್ದು, ಅದಕ್ಕೆ ಯಾವುದೋ ಒಂದು ರಾಜಕೀಯ ಒಂದು ಉತ್ತರನೂ ಕೊಡುವಂತ ಪರಿಸ್ಥಿತಿ ಬರಬಾರ್ದು. ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಈ ಭಾಗದ ರೈತರಿಗೋಸ್ಕರ ನಾವು ಹೋರಾಟ ಮಾಡುವಂತ ಒಂದು ಪರಿಸ್ಥಿತಿಯಲ್ಲಿ ಎಲ್ಲರೂ ಒಟ್ಟಾಗ್ಬೇಕು. ಧರ್ಮಸ್ಥಳದ ವಿಚಾರ